ಹಳೆ ಕಾಲದಲ್ಲಿ ಸಂಕ್ರಾಂತಿ ಹಬ್ಬ ಬಂದರೆ ಹಳ್ಳಿಯ ಜೀವನವೇ ಬೇರೆಯಾಗಿ ಕಾಣುತ್ತಿತ್ತು. ಅದು ಒಂದು ದಿನದ ಆಚರಣೆಯಾಗಿರಲಿಲ್ಲ, ಒಂದು ವಾರದ ಸಂಭ್ರಮ ಆಗಿತ್ತು. ಹಬ್ಬಕ್ಕೆ 10 ದಿನಗಳ ಮುಂಚೆಯೇ ಮನೆಯೊಳಗೆ ಸ್ವಚ್ಛತಾ ಕೆಲಸಗಳು ಆರಂಭವಾಗುತ್ತಿದ್ದವು. ಅಜ್ಜಿ ಬೆಳಗ್ಗೆಯೇ ಎದ್ದು ಮನೆಯ ಮುಂದೆ ಗೋಮಯ ನೀರು ಎರಚಿ ನೆಲವನ್ನು ತೊಳೆಯುತ್ತಿದ್ದಳು. ಹಬ್ಬಕ್ಕೆ ಮನೆ ಪವಿತ್ರವಾಗಿರಬೇಕು ಎನ್ನುವುದು ಅವಳ ನಂಬಿಕೆ. ಅಮ್ಮ ಅಡುಗೆ ಮನೆ ಸ್ವಚ್ಛ ಮಾಡಿ ಹಳೆ ಮಡಿಕೆಗಳನ್ನು ಹೊರಗೆ ಇಟ್ಟು ಹೊಸದನ್ನು ತಂದು ಜೋಡಿಸುತ್ತಿದ್ದಳು. ಅಪ್ಪ ಹಿತ್ತಲಿನಲ್ಲಿ ಕಟ್ಟಿಗೆ ಜೋಡಿಸಿ ಹಬ್ಬದ ಅಡುಗೆಗೆ ಸಿದ್ಧತೆ ಮಾಡುತ್ತಿದ್ದ. ಸಂಕ್ರಾಂತಿ ಹತ್ತಿರ ಬಂದಂತೆ ಅಜ್ಜಿ ಅಕ್ಕಿ ಹಿಟ್ಟನ್ನು ತಟ್ಟಿ ಅರಿಶಿಣ ಕುಂಕುಮ ಸಿದ್ಧ ಮಾಡುತ್ತಿದ್ದಳು. ಸಂಕ್ರಾಂತಿ ದಿನದ ಮುಂಜಾನೆ ಬಾಗಿಲ ಮುಂದೆ ದೊಡ್ಡದಾದ ರಂಗೋಲಿ ಮೂಡುತ್ತಿತ್ತು. ಆ ರಂಗೋಲಿಯಲ್ಲಿ ಸೂರ್ಯನ ಚಿತ್ರ, ಸಕ್ಕರೆ ಕಬ್ಬು, ಎಳ್ಳು ಬೆಲ್ಲದ ಸಂಕೇತಗಳು ಇರುತ್ತಿದ್ದವು. ಮಕ್ಕಳು ಅದನ್ನು ನೋಡುತ್ತಾ ಆಶ್ಚರ್ಯಪಡುತ್ತಿದ್ದರು. ಅಡುಗೆ ಮನೆಯಿಂದ ಬರುವ ವಾಸನೆ ಇಡೀ ಮನೆ ತುಂಬಿಸುತ್ತಿತ್ತು. ಎಳ್ಳು ಬೆಲ್ಲ ಕಲೆಯುವಾಗ ಅಮ್ಮ ಹೇಳುತ್ತಿದ್ದಳು, ಇದರಲ್ಲಿ ಕಹಿ ಸಿಹಿ ಎರಡೂ ಇದೆ, ಜೀವನವೂ ಹಾಗೆ. ಸಕ್ಕರೆ ಅಚ್ಚು, ಒಬ್ಬಟ್ಟು, ಚಕುಲಿ, ಕಡುಬು ಎಲ್ಲವೂ ಸಂಕ್ರಾಂತಿಯ ವಿಶೇಷ. ಮಕ್ಕಳು ಅಜ್ಜಿ ಹತ್ತಿರ ಕುಳಿತು, ಅಜ್ಜಿ ಒಂದೇ ಅಚ್ಚು ಕೊಡ್ತೀಯಾ ಎಂದು ಕೇಳುತ್ತಿದ್ದರೆ ಅವಳು ನಗುತ್ತಾ, ದೇವರಿಗೆ ಕೊಟ್ಟ ಮೇಲೆ ಎನ್ನುತ್ತಿದ್ದಳು. ಬೆಳಗ್ಗೆ ಸೂರ್ಯೋದಯವಾಗುತ್ತಿದ್ದಂತೆ ಅಪ್ಪ ಹೊಸ ಬೆಳೆ ಕೈಯಲ್ಲಿ ಹಿಡಿದು ದೇವರ ಮುಂದೆ ಇಡುತ್ತಿದ್ದ. ಎಲ್ಲರೂ ಸೇರಿ ಸೂರ್ಯನಿಗೆ ನಮಸ್ಕಾರ ಮಾಡಿ, ಈ ವರ್ಷವೂ ಹೊಲ ಮನೆಯನ್ನೆಲ್ಲ ಕಾಯ್ದುಕೊಂಡಿದ್ದಕ್ಕೆ ಧನ್ಯವಾದ ಎಂದು ಪ್ರಾರ್ಥಿಸುತ್ತಿದ್ದರು. ಮಧ್ಯಾಹ್ನ ನೆರೆಹೊರೆಯವರು ಎಲ್ಲರೂ ಸೇರಿ ಎಳ್ಳು ಬೆಲ್ಲ ಹಂಚಿಕೆ ನಡೆಯುತ್ತಿತ್ತು. ಚಿಕ್ಕ ಮಕ್ಕಳು ತಟ್ಟೆ ಹಿಡಿದು ಮನೆ ಮನೆಗೆ ಓಡಾಡುತ್ತಿದ್ದರು. ಎಳ್ಳು ಬೆಲ್ಲ ತಿಂದು ಒಣ್ಣೆ ಮಾತಾಡು ಎಂಬ ಮಾತು ಕೇವಲ ಪದಗಳಲ್ಲ, ಹೃದಯದಿಂದ ಬಂದ ಆಶಯವಾಗಿತ್ತು. ಹಿರಿಯರು ಹಳೆಯ ದಿನಗಳ ಕಥೆ ಹೇಳುತ್ತಿದ್ದರು. ಹೇಗೆ ಹೊಲದಲ್ಲಿ ದುಡಿಯುತ್ತಿದ್ದರು, ಮಳೆಯಿಗಾಗಿ ದೇವರಿಗೆ ಬೇಡಿಕೊಂಡ ದಿನಗಳು, ಬೆಳೆ ಬಂದಾಗ ಕಂಡ ಸಂತೋಷ. ಮಕ್ಕಳು ಆ ಮಾತುಗಳನ್ನು ಕೇಳುತ್ತಾ ಮೌನವಾಗಿ ಕುಳಿತುಕೊಳ್ಳುತ್ತಿದ್ದರು. ಸಂಜೆಯಾಗುತ್ತಿದ್ದಂತೆ ಹಳ್ಳಿಯ ಹೊಲಗಳ ಕಡೆ ಗಾಳಿಪಟ ಹಬ್ಬ. ಬಣ್ಣ ಬಣ್ಣದ ಗಾಳಿಪಟಗಳು ಆಕಾಶದಲ್ಲಿ ಹಾರುತ್ತಾ ಮಕ್ಕಳ ನಗು ಕಿರುಚಾಟಗಳು ಗಾಳಿಯಲ್ಲಿ ಕರಗುತ್ತಿತ್ತು. ಸೋತವರು ನಗುತ್ತಿದ್ದರು, ಗೆದ್ದವರು ಹಿಗ್ಗುತ್ತಿದ್ದರು. ಏಕೆಂದರೆ ಅದು ಸ್ಪರ್ಧೆಯಲ್ಲ, ಸಂಭ್ರಮವಾಗಿತ್ತು.